ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಬ್ಯಾಕ್ ಪಾರ್ಟಲ್ಲಿ ನಾವು ಫುಲ್ ಬ್ರಾಡಾಗಿ ನೆಕ್ಕನ್ನಿಟ್ಟು ಸ್ಟಿಚಿಂಗ್ ಮಾಡಬೇಕು. ಆದರೆ ಈ ಬ್ರಾಡ್ ನೆಕ್ ಇಟ್ಟು ಸ್ಟಿಚ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಬರುತ್ತೆ. ಈ ರೀತಿ ಬ್ರಾಡ್ ನೆಕ್ ಇಟ್ಟು ಶೋಲ್ಡರ್ ಡ್ರಾಪ್ ಬರದೆ ಯಾವ ರೀತಿ ಕಟಿಂಗ್ ಮಾಡಬೇಕು ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈಗ ಬ್ಯಾಕ್ ಪಾರ್ಟಲ್ಲಿ ಬ್ರಾಡ್ ನೆಕ್ ಇಟ್ಬಿಟ್ಟು ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ನೋಡೋಣ. ಮೊದಲು ಏನು ಮಾಡ್ತೀರಿ, ನೀವು ಇಲ್ಲಿ ಕೆಳಗಡೆ ಕ್ಲಾತನ್ನು ಇಲ್ಲಿಂದ ಇಲ್ಲಿಗೆ ನೀವು ಫೋಲ್ಡ್ ಮಾಡೋದಕ್ಕೋಸ್ಕರ ಒಂದು 1/4 ಇಂಚು ಇಲ್ಲ 1/2 ಇಂಚಷ್ಟು ಸ್ಟ್ರೈಟ್ ಲೈನ್ ಅನ್ನೋದು ಹಾಕಿ ಮಾರ್ಕ್ ಮಾಡಿ. ಈ ರೀತಿ ನೀವು ಮಾರ್ಕಿಂಗ್ ಅನ್ನೋದು ಮಾಡಿರಿ. ಈ ಬ್ಲೌಸ್ ಲೆಂತ್ ಎಷ್ಟಿರುತ್ತೆ ಅಷ್ಟನ್ನು ಮಾರ್ಕ್ ಮಾಡಿ. ಇಲ್ಲಿಂದ ಇಲ್ಲಿಗೆ 14 ಇಂಚ್ವರೆಗೂ ಮಾರ್ಕ್ ಮಾಡಿದ್ದೀವಿ. ಅದೇ ರೀತಿ ಈ ಸೈಡು ನೀವು 14 ಇಂಚ್ವರೆಗೂ ಮಾರ್ಕ್ ಮಾಡಿ. ಈ ರೀತಿ ಮಾರ್ಕ್ ಮಾಡಿಬಿಟ್ಟು 14 ಇಂಚ್ ಹತ್ರನೂ ಸ್ಟ್ರೈಟ್ ಲೈನ್ ಹಾಕಿ. ಇದಾದಮೇಲೆ ಈಗ ನಿಮ್ಮದು ವೆಸ್ಟ್ ಮೆಜರ್ಮೆಂಟ್ ಎಷ್ಟಿರುತ್ತೆ ಅಷ್ಟನ್ನು ಮಾರ್ಕಿಂಗ್ ಮಾಡಿ. ಅದಕ್ಕೆ ಎಕ್ಸ್ಟ್ರಾ ಡಾಟಿಗೋಸ್ಕರ, ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ನೀವು ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಇದಾದಮೇಲೆ ಇಲ್ಲಿಂದ ಇಲ್ಲಿ ಶೋಲ್ಡರ್ ಅನ್ನೋದು ನೀವು ನಿಮ್ಮ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರ ಇಲ್ಲಿ ಶೋಲ್ಡರು ಆರ್ಮ್ ಹೋಲ್ ಅನ್ನೋದು ಮಾರ್ಕ್ ಮಾಡಬೇಕಾಗುತ್ತೆ. ನೀವು ಇದನ್ನು ಮಾರ್ಕ್ ಮಾಡಿಬಿಟ್ಟು ಈ ಕಡೆಯಿಂದ ನೀವು ಸೇಮ್ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಆರ್ಮ್ ಹೋಲ್ ಅನ್ನೋದು ಸ್ಟ್ರೈಟಾಗಿ ಮಾರ್ಕ್ ಮಾಡಿ. ಇತಿ ಮಾರ್ಕಿಂಗ್ ಆದಮೇಲೆ ಇಲ್ಲಿಂದ ಈಗ ಇದಿಷ್ಟು ಮಾರ್ಕಿಂಗ್ ಅನ್ನೋದು ಮಾಡಿದ್ವಿ. ಇದಿಷ್ಟು ಆದಮೇಲೆ ನಿಮ್ದು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿರುತ್ತೆ ಅಷ್ಟನ್ನು ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿಗೆ ನೀವು ಸ್ಟ್ರೈಟಾಗಿ ಲೈನ್ ಹಾಕಿ. ಅದೇ ರೀತಿ ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಕ್ಲಾತ್ ಅನ್ನೋದು ನೀವು ಮಾರ್ಕಿಂಗ್ ಮಾಡಬೇಕಾಗುತ್ತೆ. ಈ ರೀತಿ ನೀವು ಮಾರ್ಕಿಂಗ್ ಅನ್ನೋದು ಬ್ಯಾಕ್ ಪಾರ್ಟ್ ಮಾಡಿದ್ವಿ. ಇದಿಷ್ಟು ಆದಮೇಲೆ ಈಗ ಏನು ಮಾಡಬೇಕು, ನೀವು ನೆಕ್ಕನ್ನು ಎಷ್ಟು ಬ್ರಾಡ್ ಇಡ್ತೀರಿ ಅದರ ಪ್ರಕಾರ ಇಲ್ಲಿ ನೀವು ಆರ್ಮ್ ಹೋಲ್ ಅನ್ನೋದು ಕಟ್ ಮಾಡಬೇಕಾಗುತ್ತೆ. ಈಗ ನೋಡಿ, ನೀವು ನೆಕ್ ಅಗಲ ಎಷ್ಟು ಕಟ್ ಮಾಡ್ತೀರಿ, ಇಲ್ಲಿಂದ ಇಲ್ಲಿ 2.5 ಇಂಚ್ವರೆಗೂ ಕಟ್ ಮಾಡ್ತೀವಿ ಅಂತ ಮಾಡಿ. ಇಲ್ಲಿ 2.5 ಅಗಲ ನೆಕ್ಕು, ಶೋಲ್ಡರು 3 ಇಂಚ್ ಇರುತ್ತೆ. ಅದೇ ರೀತಿ ನೀವು ಇಲ್ಲಿ ಲೆಂತ್ ಎಷ್ಟು ಬೇಕು, ನಿಮಗೆ 11 ಇಂಚ್ವರೆಗೂ ಲೆಂತ್ ಅನ್ನೋದು ಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ಬ್ಲೌಸ್ ಲೆಂತು, ನೆಕ್ ಲೆಂತು 11 ಇಂಚ್ವರೆಗೂ ಮಾರ್ಕ್ ಮಾಡ್ತೀವಿ. ಇಲ್ಲಿ 11 ಇಂಚ್ ಹತ್ರ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿಗೆ ನಿಮಗೆ ಎಷ್ಟು ಬೇಕು 2.5 3 ಇಂಚು ರೀತಿ ನಿಮ್ಗೆ ಎಷ್ಟು ಅಗಲ ಬೇಕು ಅಷ್ಟನ್ನು ಇಲ್ಲಿ ನೀವು ಬ್ರಾಡಾಗಿ ಮಾರ್ಕಿಂಗ್ ಅನ್ನೋದು ಮಾಡ್ಬೋದು. ನೋಡಿ, ಇಲ್ಲಿ 3 ಇಂಚ್ವರೆಗೂ ತಗೊಂಡಿದ್ದೀವಿ, ಇಲ್ಲಿ 2.5 ಇಂಚ್ ಅನ್ನೋದು ಮಾರ್ಕ್ ಮಾಡಿದ್ದೀವಿ. ಈ ರೀತಿ ಆದಮೇಲೆ ಇಲ್ಲಿಂದ ಇಲ್ಲಿವರೆಗೂ ನೀವು ಈ ರೀತಿ ಕ್ರಾಸಲ್ಲಿ ಲೈನ್ ಅನ್ನೋದು ಹಾಕಿ. ಈ ರೀತಿ ಕ್ರಾಸಲ್ಲಿ ಲೈನ್ ಹಾಕೋದು. ನೋಡಿ, ಇದು ನೆಕ್ ಲೆಂತ್ ತಗೊಂಡಿದ್ದೀವಿ, ಇದು ಬ್ರಾಡ್ ಬೇಕಾಗಿರೋದ್ರಿಂದ ನೀವೇನು ಮಾಡಬೇಕು, ಶೋಲ್ಡರ್ ಡ್ರಾಪ್ ಬರುತ್ತೆ ಅನ್ನೋಗಿದೆ ಇಲ್ಲೊಂದು 1/4 ಇಂಚಷ್ಟು ಕಡಿಮೆ ಮಾಡಿ. ಇಲ್ಲಿ 1/4 ಇಂಚ್ ಕಡಿಮೆ ಮಾಡಿಬಿಟ್ಟು ಇಲ್ಲಿ 3 ಇಂಚಿಗೆ ಇಲ್ಲಿಂದ ಇಲ್ಲಿವರೆಗೂ ನೀವು ಸ್ಟ್ರೈಟಾಗಿ ಲೈನ್ ಹಾಕಿ. ಈ ರೀತಿ ಹಾಕಿದಾಗ ನಿಮಗೆ ಸ್ವಲ್ಪ ಶೋಲ್ಡರ್ ಡ್ರಾಪ್ ಬರೋದು ಕಡಿಮೆ ಆಗುತ್ತೆ. ಈ ರೀತಿ ಮಾರ್ಕಿಂಗ್ ಅನ್ನೋದು ಮಾಡಿ ಒಂದು 1/4 ಇಂಚಷ್ಟು ಒಳಗಡೆ ಮಾರ್ಕ್ ಮಾಡಿ. ಇದು ನೀವು ಬೇಕಿದ್ರೆ ಬ್ರಾಡ್ ಎಷ್ಟು ಬೇಕಿದ್ರು ತಗೊಳ್ಳಿ. ಇದಾದಮೇಲೆ ಈಗ ನೀವು ರೌಂಡನ್ನು ಮಾರ್ಕ್ ಮಾಡಬೇಕಾಗುತ್ತೆ. ನಿಮಗೆ ನೋಡಿ, ಬ್ರಾಡ್ ಬೇಕು ಅನ್ನೋದಿದ್ರೆ ಇಲ್ಲಿಂದ ಈ ರೀತಿ ರೌಂಡ್ ಅನ್ನೋದು ನೀವು ಮಾರ್ಕ್ ಮಾಡಿ. ನಿಮ್ಗೆ ಎಷ್ಟು ಬ್ರಾಡ್ ಬೇಕು ರೌಂಡು ನೋಡಿ. ಇಲ್ಲಿ ಮಾತ್ರ ಇಲ್ಲಿ ಕರೆಕ್ಟಾಗಿ ಇಲ್ಲೇ ಇರಲಿ, 2.25 ಇದ್ದು ಈ ರೀತಿ ಬಂದು ನೀವು ಇಲ್ಲಿ ಬ್ರಾಡ್ ಎಷ್ಟು ಬೇಕಾದರೂ ಈ ರೀತಿ ನೀವು ಮಾರ್ಕಿಂಗ್ ಅನ್ನೋದು ಮಾಡ್ಬೋದು. ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡೋದು. ಈ ರೀತಿ ಮಾರ್ಕ್ ಮಾಡಿಬಿಟ್ಟು ಇಲ್ಲಷ್ಟೇ ನೀವು ಕಡಿಮೆ ಮಾಡಿದಾಗ ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಬರೋದಿಲ್ಲ. ಇಲ್ಲಿ ಮಾತ್ರ ನಿಮ್ಗೆ ಕೆಳಗಡೆ ಬ್ರಾಡ್ ಇರುತ್ತೆ, ಇಲ್ಲಷ್ಟೇ ಸ್ವಲ್ಪ ಕಡಿಮೆ ಇರುತ್ತೆ. ಈ ರೀತಿ ನೀವು ನೆಕ್ ಬ್ರಾಡ್ ಇಟ್ಟು ಅಗಲ ಕಟ್ ಮಾಡಿದಾಗ ಇಲ್ಲೇನು ಮಾಡಬೇಕಾಗುತ್ತೆ, ನೀವು ಇಲ್ಲಿ 3/4 ಇಂಚ ಮಾರ್ಕ್ ಮಾಡಿ, 1 ಇಂಚ್ ಮಾಡಬೇಡಿ. ಯಾಕೆ ಅಂದರೆ ಇಲ್ಲಿ ಬ್ರಾಡ್ ತೆಗ್ದಾಗ ಏನಾಗುತ್ತೆ, ನಿಮ್ಗೆ ಇದು ಲೂಸ್ ಅನ್ನೋದು ಬಂದುಬಿಡುತ್ತೆ. ಕ್ಲಾತ್ ವೇರ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಹತ್ರ ಕ್ಲಾತ್ ಅನ್ನೋದು ಲೂಸ್ ಬರುತ್ತೆ. ಅದರಿಂದ ನೀವು ಲೂಸ್ ಬಂದಾಗ ಏನಾಗುತ್ತೆ, ಇಲ್ಲೆಲ್ಲ ರಿಂಕಲ್ ಅನ್ನೋದು ಬರುತ್ತೆ. ಅದರಿಂದ ನೀವೇನು ಮಾಡಬೇಕು, ಇಲ್ಲಿ 3/4 ಇಂಚಷ್ಟೇ ಮಾರ್ಕ್ ಮಾಡಬೇಕಾಗುತ್ತೆ. 3/4 ಇಂಚ್ ಆರ್ಮ್ ಹೋಲ್ ಹತ್ರ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಮಿಡಲ್ ಹತ್ರ ಮಾರ್ಕ್ ಮಾಡಿ ಇಲ್ಲಿಂದ ಈ ರೀತಿ ನೀವು ಕರೋ ಶೇಪ್ ಅನ್ನೋದು ತೆಗಿಬೇಕಾಗುತ್ತೆ. ಈ ರೀತಿ ತೆಗೆದಾಗ ನಿಮಗೆಲ್ಲೂ ರಿಂಕಲ್ಲೂ ಬರೋದಿಲ್ಲ, ಶೋಲ್ಡರ್ ಡ್ರಾಪ್ ಅನ್ನೋದು ಸಮೇತ ಬರೋದಿಲ್ಲ. ಈ ಬ್ರಾಡ್ ನೆಕ್ ಅನ್ನೋದು ಮಾರ್ಕ್ ಮಾಡಿದಾಗ ನೀವು ಈ ರೀತಿ ರೌಂಡಾಗಿ ತೆಗಿಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಇದನ್ನು ಈ ರೀತಿ ಬ್ರಾಡಾಗಿ ತೆಗಿಬೇಕು. ಶೋಲ್ಡರು ಕಡಿಮೆ ಬೇಕು, ಅದೇ ರೀತಿ ಇಲ್ಲಿ ಬ್ರಾಡ್ ಬೇಕು ಅನ್ನೋಗಿದ್ರೆ ನೀವೇನು ಮಾಡ್ತೀರಿ, ಇಲ್ಲಿ ಶೋಲ್ಡರ್ ಸೇಮ್ ಇಟ್ಬಿಡಿ. ನಿಮ್ಗೆ ಎಷ್ಟು ಬೇಕು ಅಷ್ಟನ್ನೇ ಮಾರ್ಕ್ ಮಾಡಿ. ಅಷ್ಟನ್ನೇ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಮಾಮೂಲಿ ನೀವು ಈ ರೀತಿ ಬ್ರಾಡ್ ಮಾಡಿ. ಆದರೆ ಇಲ್ಲಿ ಸ್ಟಿಚ್ ಮಾಡಬೇಕಾದ್ರೆ ಏನು ಮಾಡ್ತೀರಿ, ಇಲ್ಲಿಂದ ಒಂದು 1/4 ಇಂಚಷ್ಟು ಸ್ವಲ್ಪ ಇಲ್ಲಿಂದ ನೋಡಿ ನೆಕ್ ಕಡೆಯಿಂದ ಸ್ವಲ್ಪ ಈ ರೀತಿ 1/4 ಇಂಚಷ್ಟು ಕಟ್ ಮಾಡಿ. ಕಟ್ ಮಾಡಿಬಿಟ್ಟು ಸ್ಟಿಚ್ ಮಾಡಿದಾಗ ನಿಮ್ಗೆ ಇಲ್ಲಿ ಶೋಲ್ಡರ್ ಡ್ರಾಪ್ ಅನ್ನೋದು ಬರೋದಿಲ್ಲ. ನಿಮ್ಮದು ಭುಜ ಈ ಕಡೆ ಡೌನ್ ಇದ್ದರೆ ಈ ಸೈಡ್ ಕಟ್ ಮಾಡಿ, ಇಲ್ಲಾಂದರೆ ಆರ್ಮ್ ಹೋಲ್ ಕಡೆಗೆ ಈ ಕಡೆ ಸ್ವಲ್ಪ ಕಟ್ ಮಾಡಿಬಿಟ್ಟು ಈ ರೀತಿ ನೀವು ಸ್ಟಿಚ್ ಮಾಡಿದಾಗ ನಿಮಗೆ ಎಲ್ಲೂ ಶೋಲ್ಡರ್ ಡ್ರಾಪ್ ಅನ್ನೋದು ಬರೋದಿಲ್ಲ. ಆದಷ್ಟು ನೋಡಿ ಇದನ್ನು ನೀವು ಬ್ರಾಡಾಗಿ ಕಟ್ ಮಾಡೋದಕ್ಕೆ ಟ್ರೈ ಮಾಡಿ. ಈ ರೀತಿ ಬ್ರಾಡ್ ಕಟ್ ಮಾಡಿದಾಗ ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಬರೋದಿಲ್ಲ ಫ್ರೆಂಡ್ಸ್.
ಮಾಡಿದಾಗ ಏನು ಮಾಡಬೇಕು, ಇದು ಹಾರ್ಮೋಲ್ ಅಷ್ಟೇ ಸ್ವಲ್ಪ ಕಡಿಮೆ ಅನ್ನೋದು ಮಾಡಿ. ನೀವು ಹಾರ್ಮೋಲು ಇಲ್ಲಿ ಕಡಿಮೆ ಮಾಡಿಬಿಟ್ರೆ ಅಲ್ಲಿಗೆ ನಿಮಗೆ ಇದು ಬ್ರಾಡ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ನೀವು ಇಲ್ಲಿ ಎಷ್ಟು ಬ್ರಾಡ್ ಆದರೂ ಹಗ್ಲ ತೆಗೀರಿ, ಆದರೆ ಇಲ್ಲಿ ಮಾತ್ರ ನೀವು ಸ್ವಲ್ಪ ಕಡಿಮೆ ಅನ್ನೋದೇ ಮಾರ್ಕಿಂಗ್ ಅನ್ನೋದು ಮಾಡಿ. ಈ ರೀತಿ ನೀವು ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ ಮಾರ್ಕ್ ಮಾಡಿದಾಗ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಈ ರೀತಿ ಇಲ್ಲಿ ನಿಮಗೆ ಸ್ವಲ್ಪ ಶೋಲ್ಡರ್ ಡ್ರಾಪ್ ಬರುತ್ತೆ ಅನ್ನೋಗಿದ್ರೆ ನೋಡಿ, ಇಲ್ಲಿ ಇರುತ್ತಲ್ಲ ಈ ಕ್ಲಾತನ್ನು ಸ್ವಲ್ಪ ಒಂದು 1/4 ಇಂಚಷ್ಟು ಈ ರೀತಿ ಇಲ್ಲಿ ಕರೆಕ್ಟ್ ಇರಲಿ ಫ್ರೆಂಡ್ಸ್, ಇಲ್ಲಿ ಮಾತ್ರ ಕರೆಕ್ಟಾಗಿರಲಿ ಈ ಪಾರ್ಟಿಗೆ. ಇಲ್ಲಿ ಅಷ್ಟೇ ನೀವು ಈ ರೀತಿ ಕಟ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ನೀವು ಇಲ್ಲಿ ಶೋಲ್ಡರ್ ಅನ್ನೋದು ಸ್ಟಿಚ್ ಮಾಡಿದಾಗ ಏನಾಗುತ್ತೆ, ಈ ರೀತಿ ಸ್ವಲ್ಪ ಕ್ರಾಸಲ್ಲಿ ಬರುತ್ತಲ್ಲ, ಈ ರೀತಿ ಫಿಟ್ಟಾಗಿ ಕುಂತ್ಬಿಡುತ್ತೆ. ಆ ಕುಂತಾಗ ನಿಮಗೆ ನೆಕ್ ಅನ್ನೋದು ನೀಟಾಗಿ ಬರುತ್ತೆ, ಎಲ್ಲೂ ಶೋಲ್ಡರ್ ಡ್ರಾಪ್ ಅನ್ನೋದು ಬರೋದಿಲ್ಲ. ಅದರಿಂದ ನೀವೇನು ಮಾಡಬೇಕು, ಇಲ್ಲಿ ನೆಕ್ ಕಡೆಯಿಂದ ಒಂದು 1/4 ಇಂಚಷ್ಟೇ ಈ ರೀತಿ ಸ್ವಲ್ಪ ಕ್ರಾಸಲ್ಲಿ ನೋಡಿ, ಈ ನೆಕ್ ಕಡೆಯಿಂದ ಸ್ವಲ್ಪ 1/4 ಇಂಚಷ್ಟೇ ಈ ರೀತಿ ಕ್ರಾಸಲ್ಲಿ ಕಟ್ ಮಾಡಿದ್ದೀರಾ ಅಂದರೆ ನಿಮಗಿಲ್ಲಿ ಶೋಲ್ಡರ್ ಡ್ರಾಪ್ ಅನ್ನೋದು ಬರೋದಿಲ್ಲ, ನೀಟಾಗಿ ಬರುತ್ತೆ. ನೋಡಿ ಇದು ಬ್ರಾಡ್ ಅನ್ನೋದು ಯಾವ ರೀತಿ ಎಷ್ಟು ನೀಟಾಗಿ ಬಂದಿದೆ ಆಗಲ್ಲ ಅಂತ ಹೇಳ್ಬಿಟ್ಟು ನೋಡಿ ಇಷ್ಟು ಬ್ರಾಡಾಗಿ ನಿಮಗೆ ಬರುತ್ತೆ. ನಿಮಗೆ ಅಷ್ಟು ಬ್ರಾಡ್ ಬೇಕು ಅನ್ನೋಗಿದ್ರು ಅದೇ ರೀತಿ ನೀವು ಕಟಿಂಗ್ ಅನ್ನೋದು ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಈ ರೀತಿ ಬರುತ್ತೆ. ಇದನ್ನು ನೀವು ಈ ರೀತಿ ಕಟ್ ಮಾಡಿ ಸ್ಟಿಚಿಂಗ್ ಮಾಡಿ ನೋಡಿ, ನಿಮಗೆಲ್ಲೂ ಶೋಲ್ಡರ್ ಡ್ರಾಪ್ ಅನ್ನೋದು ಬರೋದಿಲ್ಲ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ ನೋಡಿ. ಓಕೆ ಫ್ರೆಂಡ್ಸ್, ಇದಿಷ್ಟು ಅರ್ಥ ಆಯ್ತಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ